ದಯವಿಟ್ಟು ಜ್ಯೂಸ್ಗಳು ಕುಡಿಯೋದ್ರ ಬದಲು ಖುಷಿಗೆ ಒಂದಿನ ಒಂದ್ ಚೇಪೆ ಹಣ್ತೀನಿ, ಒಂದು ಪರಂಗಿ ಹಣ್ತೀನಿ, ಕಾಯಿ ಇರುವಂತದ್ದು ಇನ್ನ ತುಂಬಾ ರೈಪ್. BP ಶುಗರ್ ಬಂತು ಅಂದ ತಕ್ಷಣ ಕೊಲೆಸ್ಟ್ರಾಲ್ ಬಂದೇ ಬರುತ್ತೆ ಅನ್ನೋದು ಫಿಕ್ಸ್ ಆಗಿರ್ತಾರೆ. ಜನಗಳಿಗೆ ಇನ್ನೂ ಈಸಿಯಾಗಿ ಅರ್ಥ ಆಗ್ಬೇಕು ಅಂದ್ರೆ, ನೀವು ಸಕ್ಕರೆ ಬಾಯಿಗೆ ಹಾಕೊಂಡ್ರೆ ನಿಮ್ ಬ್ಲಡ್ ಶುಗರ್ ಹಿಂಗ್ ಹೋಗುತ್ತೆ. ಅದನ್ನ ನಾವು ಗ್ಲೈಸೆಮಿಕ್ ಇಂಡೆಕ್ಸ್ ಅಂತೀವಿ ನಾವು. ಅದೇ ನೀವು ರಾಗಿ ಮುದ್ದೆ ತಿಂದ್ರೆ ಹಿಂಗ್ ಹೋಗುತ್ತೆ. ದಪ್ಪಕ್ಕೆ ಅನ್ನ ತಿಂದ್ರು ಹಂಗೆ ಹೋಗುತ್ತೆ ನಿಮ್ ಬ್ಲಡ್ ನ ಶುಗರ್. ಅದೇ ಪಾಲಿಶ್ಡ್ ರೈಸ್ ಆದ್ರೆ ಹಿಂಗ್ ಹೋಗುತ್ತೆ. ಅದಕ್ಕೆ ದಯವಿಟ್ಟು ಜನ ಅನ್ಪಾಲಿಶ್ಡ್ ರೈಸು, ಕುಶುಲಕ್ಕಿ, ಈಚೀಚೆ ಬಂದಿರೋಂತ ಸಿರಿಧಾನ್ಯಗಳು, ಇವರಿಗೆಲ್ಲ ಕ್ಯಾಲರಿ ಕಡಿಮೆ ಇರುತ್ತೆ, ಸೊಪ್ಪು ತರಕಾರಿಗಳಲ್ಲಿ ಕಡಿಮೆ ಇರುತ್ತೆ. ದಯವಿಟ್ಟು ಜ್ಯೂಸ್ಗಳು ಕುಡಿಯೋದ್ರ ಬದಲು ಖುಷಿಗೆ ಒಂದಿನ ಒಂದ್ ಚೇಪೆ ಹಣ್ತೀನಿ, ಒಂದು ಪರಂಗಿ ಹಣ್ತೀನಿ, ಕಾಯಿ ಇರುವಂತದ್ದು ಇನ್ನ ತುಂಬಾ ರೈಪ್ ಆಗದಿರುವಂತದ್ದು. ಸೊ ಇಂಥವ್ನ ಹೇಳ್ತೀನಿ. ಸೊ ಒಂದು ನಾನು ಆಲ್ರೆಡಿ ನಿಮ್ಗೆ ಹೇಳ್ದಂಗೆ, ಫಸ್ಟ್ ನೀವು ಡಯಟ್, ಎಕ್ಸರ್ಸೈಸ್ ನೋಡಿ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ, ಜಿಮ್ಗೆ ಹೋಗ್ಬೇಕಾ ಅಂತ ಕೇಳ್ತಾರೆ. ಇಲ್ಲ, ಬ್ರಿಸ್ಕ್ ವಾಕಿಂಗ್ ಒಂದು ದಿನದಲ್ಲಿ 45 ನಿಮಿಷ, ಅಟ್ಲೀಸ್ಟ್ 5 days ಇನ್ ಎ ವೀಕ್ ದಯವಿಟ್ಟು ವಾಕ್ ಮಾಡಿ, ಬೆಳಗ್ಗೆ ಆಗ್ಲಿ ಸಂಜೆ ಆಗ್ಲಿ. ಯಾಕಂದ್ರೆ ನಿಮ್ಮ ಕ್ಯಾಲರಿನ ಬರ್ನ್ ಮಾಡ್ಬೇಕಾದ್ರೆ ಎಕ್ಸರ್ಸೈಸ್ ಇಸ್ ದ ಬೆಸ್ಟ್ ವೇ ಟು ಬರ್ನ್ ದ ಕ್ಯಾಲರಿ. ಇದು ಎರಡು. ಮೂರನೇದು ಡ್ರಗ್ಸ್. ಯಾಕಂದ್ರೆ ನೀವು ನನಗೆ ಕೇಳಿರೋದು ಕೀಟೋ ಡಯಟ್, ಅದ್ರ ಬಗ್ಗೆ ನಿಮ್ಗೆ ಹೇಳ್ತೀನಿ. ಕೆಲವು ಸೆಂಟರ್ಗಳು ಬಂದು, ಇನ್ಫ್ಯಾಕ್ಟ್ ಡಾಕ್ಟರ್ ಭುಜಂಗ ಶೆಟ್ಟಿ ಅವರು ನನ್ನ ಕ್ಲಾಸ್ಮೇಟ್, ನಾರಾಯಣ ನೇತ್ರಾಲಯದಲ್ಲಿ ಸ್ಟಾರ್ಟ್ ಮಾಡಿದ್ರು. ಅನ್ಫಾರ್ಚುನೇಟ್ಲಿ ಡೈಡ್ ಆಫ್ ಇಲ್ಲೇನಾಗುತ್ತೆ, ಅನ್ನನೇ ತಿನ್ಬಾಡಿ, ಕೋಸ್ನ ಅನ್ನದ ತರ ಚಿತ್ರಾನ್ನ ಮಾಡ್ಕೊಂಡು ತಿನ್ನಿ. ಸರ್, ಇಟ್ ಈಸ್ ಬಿಯಾಂಡ್ ನ್ಯಾಚುರಲ್ ವೇ. ಜನಗಳಿಗೆ ಅದು ಖುಷಿ ಆಗಲ್ಲ. ಆಮೇಲೆ 2 ಡಯಟ್ ತಗೊಳ್ಳಿ, ಸ್ಪ್ಲಿಟ್ ಡಯಟ್, ಕೆಟೋ ಡಯಟ್ ಅಂತೀವಿ. ಇಲ್ಲ, ಇವೆಲ್ಲವೂ ಕೂಡ ನಾಟ್ ಟೆಕ್ನಿಕಲಿ ಪ್ರೂವ್ಡ್. ಇದಕ್ಕಿನ್ನ ಟೈಮ್ ಬೇಕು. ಬಟ್ ನನ್ನ ಸಜೆಷನ್, ಐ ಆಮ್ ಎ ಡಯಾಬಿಟಿಕ್ ಮೈಸೆಲ್ಫ್. ಕಳೆದ 30 ವರ್ಷದಿಂದ ನಾನೇ ಡಯಾಬಿಟಿಕ್ ಇದ್ದೀನಿ. ಸೊ ಜನಗಳಿಗೆ ಕನ್ಫ್ಯೂಸ್ ಮಾಡೋದು ಬೇಡ. ಡ್ರಗ್ಸ್ ಅಂದ ತಕ್ಷಣನೇ ವೆರಿ ಸಿಂಪಲ್ ಡ್ರಗ್ಸ್, ಓರಲ್ ಆಂಟಿ ಡಯಾಬಿಟಿಕ್ ಡ್ರಗ್ಸ್ ಅಂತ ಇದಾವೆ. ಅದು ಬಿಗ್ ಕ್ಲಾಸಿಫಿಕೇಶನ್ ಇದೆ. ಸೊ ಜನಗಳಿಗೆ ಇಲ್ಲಿ 2 ವಿಚಾರ. ಒಂದು ಓರಲ್ ಡ್ರಗ್ಸ್, ಹಿಪೋಗ್ಲೈಸಿನ್, ಇನ್ನೊಂದು ಇನ್ಸುಲಿನ್. ನೀವು ಬಂದ್ರೆ 2 ಕ್ಲಾರಿಫಿಕೇಶನ್ ಕೊಟ್ಟು ಬಿಡ್ತೀನಿ. ಡಯಾಬಿಟಿಸ್ ನಲ್ಲಿ 2 ಟೈಪ್ ಇದೆ, ಟೈಪ್ 1 ಅಂಡ್ ಟೈಪ್ 2. ಟೈಪ್ 1 ಮಕ್ಕಳಲ್ಲೇ ಶುರುವಾಗುತ್ತೆ. ನಮ್ಮೂರಿನಲ್ಲಿ 7 ವರ್ಷದ ಹುಡುಗರಿಗೆ ನಾನು ಇನ್ಸುಲಿನ್ ಕೊಡಿಸ್ತಾ ಇದ್ದೀನಿ. ಈ ಮಕ್ಕಳಿಗೆ ಇಲ್ದಿರಾ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ಇದು ಟೈಪ್ 1 ಡಯಾಬಿಟಿಸ್. ಯಾಕಂದ್ರೆ ಇನ್ಸುಲಿನ್ ಸೆಕ್ರೆಟ್ ಆಗಲ್ಲ. ಬೇರೆ ಇನ್ ಕೆಲವರಿಗೆ ಇನ್ಸುಲಿನ್ ಸೆಕ್ರೆಟ್ ಆಗುತ್ತೆ, ಕ್ವಾಲಿಟಿ ಸರಿ ಇಲ್ಲ, ಕ್ವಾಂಟಿಟಿ. ಅಂತವರಿಗೆ ಓರಲ್ ಹೈಪೋಗ್ಲೈಸೆಮಿಕ್ ಡ್ರಗ್ ಕೊಟ್ರೆ ಸ್ಟಿಮ್ಯುಲೇಟ್ ಮಾಡುತ್ತೆ ಪ್ಯಾಂಕ್ರಿಯಾಸ್ ನ. ಸೊ ಆ ಡ್ರಗ್ಸ್, ಈ ಡಯಾಬಿಟಿಸ್ ವಾಸಿ ಮಾಡಬಹುದು ಅಂದ್ರೆ, ಈಚೀಚೆಗೆ ಬಂದಿರೋ ಒಂದು ಹೊಸ ಕಾನ್ಸೆಪ್ಟ್ ಅಂದ್ರೆ, ಮನುಷ್ಯ 120 kg ಇದ್ದಾನೆ, ಒಬೆಸಿಟಿ, ಅವನಿಗೆ ಬ್ಯಾರಿಯಾಟ್ರಿಕ್ ಸರ್ಜರಿ ಮಾಡಿ ಅವನ ವೆಯ್ಟ್ ಕಡಿಮೆ ಮಾಡಿ, ನೋ ಡ್ರಗ್ಸ್ ರಿಕ್ವೈರ್ಡ್ ಅಂತ ಹೇಳಿ ರಿವರ್ಸಲ್ ಆಫ್ ಡಯಾಬಿಟಿಸ್ ಬೈ ಸರ್ಜರಿ ಅಂತ ಮಾಡಿದ್ದಾರೆ. ಟು ಸಮ್ ಎಕ್ಸ್ಟೆಂಟ್ ಸೈಂಟಿಫಿಕಲಿ ಕರೆಕ್ಟ್ ಇದೆ. ಅದು ಬಿಟ್ಬಿಟ್ಟು ನಾನು ಬರೀ ಕೋಸ್ ತಿನ್ಕೊಂಡಿರ್ತೀನಿ, ಇದ್ ಮಾಡ್ಕೊಂಡಿರ್ತೀನಿ, ಇಲ್ಲ, ಜನಗಳಿಗೆ ಕನ್ಫ್ಯೂಸ್ ಆಗ್ತಾ ಇದೆ. ಇಟ್ ಇಸ್ ನಾಟ್ ಎ ಗುಡ್ ವೇ ಆಫ್ ಟ್ರೀಟ್ಮೆಂಟ್. ಅಂದ್ರೆ ದಯವಿಟ್ಟು ಸಕ್ಕರೆ ಕಾಯಿಲೆ ಇರೋರು ಚೆನ್ನಾಗಿ ಊಟ ಮಾಡಿ, ಟೈಮ್ ಸರಿಯಾಗಿ ಊಟ ಮಾಡಿ. 3 ಸಾರಿ ತಿನ್ನೋದನ್ನ 5 ಸಾರಿ ತಿನ್ನಿ. ನಾನೇನ್ ಹೇಳ್ತೀನಿ ಅಂದ್ರೆ, ಬೆಳಿಗ್ಗೆ 6 ಇಡ್ಲಿ ತಿಂತಾರೆ ನಿಮ್ಮ ಮನೆಯವರೆಲ್ಲ, ನೀವು 2 ಇಡ್ಲಿ ತಿನ್ನಿ. 11-11ವರೆಗೆ 2 ಮಾರಿ ಬಿಸ್ಕೆಟ್ ತಿನ್ನಿ, ಅಥವಾ ಇನ್ನೊಂದು ಇಡ್ಲಿನೇ ತಿನ್ನಿ. ಒಂದೇ ಸಾರಿ ಹೆವಿ ಆದ್ರೆ ಬ್ಲಡ್ ಶುಗರ್ ಮೇಲೆ ಹೋಗುತ್ತೆ. ಮಧ್ಯಾಹ್ನ ಲಂಚ್ ಮಾಡಿ, ಕಡಿಮೆ ತಿನ್ನಿ. 5 ಗಂಟೆಗೆ ಒಂದು ಸ್ನಾಕ್ ತಗೊಳ್ಳಿ, ಉಪ್ಪಿಟ್ಟು ಅಥವಾ ಬಾದಾಮಿ ಹಾಲು ವಿತೌಟ್ ಶುಗರ್, ಮತ್ತೆ ನೈಟ್ ಊಟ ಮಾಡಿ. ಸೊ ಈ ರೀತಿನ 3 ಸಾರಿ ತಿನ್ನೋದನ್ನ 5 ಸಾರಿ ತಿಂದ್ರೆ ಇಟ್ಸ್ ಬೆಟರ್. ಅಂಡ್ ಮೋರ್ ಸೊಪ್ಪು ತರಕಾರಿಗಳು, ವೆಜಿಟೇಬಲ್, ಅದರೊಳಗೆ ಕ್ಯಾಲರೀಸ್ ಕಡಿಮೆ ಇರುತ್ತೆ. ಸೊ ಹಂಗಾಗಿ ನಾನ್ ವೆಜಿಟೇರಿಯನ್ ತಿನ್ನೋರು ತಿನ್ಬೋದು. ಬಟ್ ಏನಂದ್ರೆ, ದಯವಿಟ್ಟು ನಿಮ್ ಖುಷಿಗೆ 1 ಪೀಸ್ 2 ತಿನ್ನಿ. ಬೀಗ್ರೂಟ್ ತಟ್ಟೆ ತುಂಬಾ ಹಾಕಿದಷ್ಟು ಮಟನ್, ಚಿಕನ್ ತಿನ್ಬೇಡಿ. ಇದು ಸಿಂಪಲ್. ಅಂಡ್ ಡಯಾಬಿಟಿಸ್ ಬಂದ್ರೆ ಹಾರ್ಟ್ ಅಟ್ಯಾಕ್ ಆಗೋ ಪಾಸಿಬಿಲಿಟೀಸ್ ಜಾಸ್ತಿ. ಯಾಕಂದ್ರೆ ಡಯಾಬಿಟಿಸ್ಗೂ ಕೊಲೆಸ್ಟ್ರಾಲ್ಗೂ ಬಹಳ ಹತ್ತಿರದ ರಿಲೇಷನ್. ಹಾರ್ಟ್ ಅಟ್ಯಾಕ್ಗೂ ಕೊಲೆಸ್ಟ್ರಾಲ್ಗೂ ಬಹಳ ಹತ್ತಿರದ ರಿಲೇಷನ್. ಈಗ BP ಶುಗರ್ ಬಂತು ಅಂದ ತಕ್ಷಣ ಕೊಲೆಸ್ಟ್ರಾಲ್ ಬಂದೇ ಬರುತ್ತೆ ಅನ್ನೋದು ಫಿಕ್ಸ್ ಆಗಿರ್ತಾರೆ. ಸೊ ಕೊಲೆಸ್ಟ್ರಾಲ್ ಬಂದ ನಂತರ ಆಗ ಚೇಂಜಸ್ ಇಂದ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅನ್ನೋದು. ಸೊ ಇದನ್ನೆಲ್ಲ ಹೇಗೆ ಅವ್ರು ಪ್ರಿವೆಂಟ್ ಮಾಡ್ಬೋದು ಸರ್? ಸೊ ಈ ಕೊಲೆಸ್ಟ್ರಾಲ್ ಅಂದ್ರೆ ಏನಂದ್ರೆ, ಲಿಪಿಡ್ಸ್, ಕೊಲೆಸ್ಟ್ರಾಲ್ ಎಲ್ಲ ನಮ್ಮಲ್ಲಿ ಲಿಪಿಡ್ ಪ್ರೊಫೈಲ್ ಅಂತ ಬ್ಲಡ್ ಟೆಸ್ಟ್ ನ ಮಾಡ್ತೀವಿ. ಯಾರಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಇರುತ್ತೆ ಅಂದ್ರೆ, ನಾನ್ ವೆಜಿಟೇರಿಯನ್ ಊಟ ತಿನ್ನೋರು, ತುಂಬಾ ದಪ್ಪ ಇರೋರು, ಲ್ಯಾಕ್ ಆಫ್ ಎಕ್ಸರ್ಸೈಸ್. ಈ ಕೊಲೆಸ್ಟ್ರಾಲ್ ಇಟ್ಸ್ ಎ ಟೈಪ್ ಆಫ್ ಫ್ಯಾಟ್. ಅದು ನಮ್ಮ ಬ್ಲಡ್ ನಲ್ಲಿ ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ. ಅದು ಎಲ್ಲಾ ಬ್ಲಡ್ ವೆಸಲ್ ನಲ್ಲಿ ಡಿಪಾಸಿಟ್ ಆಗುತ್ತೆ. ಅನ್ಫಾರ್ಚುನೇಟ್ಲಿ ಕರೋನರಿ ವೆಸಲ್ ನಲ್ಲಿ ಲೂಮೆನ್ ಹಿಂಗಿರುತ್ತೆ, ಹುಟ್ಟದ ಮಕ್ಕಳು, ಅದು ಒಳಗಡೆ ಡಿಪಾಸಿಟ್ ಆಗುತ್ತೆ. ಬರ್ತಾ ಬರ್ತಾ ಹರಿಯುವ ಕ್ವಾಂಟಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಅದನ್ನೇ ನಾವು ಆಂಜಿಯೋಗ್ರಾಮ್ ಮಾಡಿದಾಗೆ ಇದ್ರ ಕೆಪಾಸಿಟಿ 70% ಹೊರಟೋಗ್ಬಿಟ್ಟಿದೆ. ಇನ್ನು 70% ಬ್ಲಾಕ್ ಅಂತ ಬರುತ್ತೆ. ಇಂಥದ್ರೊಳಗೆ ನಮ್ಗೆ ಯಾವಾಗಲೂ ಕೂಡ ಎಂಬೋಲೈಸೇಷನ್ ನೋಡಿ, ಕೊರೋನಾ ಟೈಮ್ ನೊಳಗೆ ತುಂಬಾ ಜನ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋದ್ರು. ಯಾಕಂದ್ರೆ ಒಂದು ಕ್ಲಾಟ್ ಎಲ್ಲೋ ಬ್ಲಡ್ ವೆಸಲ್ ಬಂದಿತ್ತು, ಬಂತು ಟಕ್ ಅಂತ ಬ್ಲಾಕ್ ಆಗೋಯ್ತು. ಸೊ ಇದನ್ನ ಅಕ್ಯೂಟ್ ಬ್ಲಾಕ್ ಅಂತೀವಿ ನಾವು, ಅಕ್ಯೂಟ್ ಕರೋನರಿ ಅಟ್ಯಾಕ್ ಅಂತೀವಿ ನಾವು.
ಸೊ ನಿಮ್ ಕೊಲೆಸ್ಟ್ರಾಲ್ ಬಹಳ ಜನಕ್ಕೆ ಅರಿವಿಲ್ಲ, ದೊಡ್ಡವ್ರಿಗೆ ಅಷ್ಟೇ ಅಲ್ಲ, ಸಣ್ಣ ಮಕ್ಕಳಿಂದ ಶುರುವಾಗುತ್ತೆ. ದಯವಿಟ್ಟು ನಿಮ್ಮ ಮಕ್ಕಳನ್ನ ಮೊದಲ ಕಾಲದಾಗೆಲ್ಲ ಚೆಬ್ಬಿಯಾಗಿ ಬೆಳೆಸೋರು, ಬಂದವರೆಲ್ಲ ನಿಮ್ ಮಗು ಎಷ್ಟು ಚೆನ್ನಾಗಿದೆ, ದಯವಿಟ್ಟು ಇವತ್ತು ಮಕ್ಕಳಲ್ಲೇ ಜಾಸ್ತಿ ಆಗುತ್ತೆ. ಆದಷ್ಟು ಫ್ಯಾಟ್ ಐಟಮ್, ಕರಿದಿರೋ ಪದಾರ್ಥಗಳು, ಎಣ್ಣೆ ಒಳಗೆ ಕರೆದಿರೋ, ನಾನ್ ವೆಜಿಟೇರಿಯನ್ ಫುಡ್, ರೆಡ್ ಮೀಟ್, ಇವನ್ನೆಲ್ಲ ಕಡಿಮೆ ಮಾಡಿದ್ರೆ ನಿಮ್ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ. ಈ ಸಕ್ಕರೆ ಕಾಯಿಲೆ ಇರೋರಿಗೆ ಮೋರ್ ಕಾಮನ್. ಈ ಸಕ್ಕರೆ ಕಾಯಿಲೆ ಅವ್ರಿಗೆ BP ಬರೋದು ಅಗೇನ್ ಕಾಮನ್. BP ಯಾರಿಗೆ ಬೇಕಾದ್ರೂ ಬರ್ಬೋದು. ಎಷ್ಟೋ ಜನಕ್ಕೆ ಸಕ್ಕರೆ ಕಾಯಿಲೆ ಇರಲ್ಲ, ಬರೀ ಇರುತ್ತೆ, ಕೆಲವರು ಬರೀ ಸಕ್ಕರೆ ಕಾಯಿಲೆ ಇರುತ್ತೆ. ಬಟ್ ಎರಡು ಒಟ್ಟಿಗೆ ಇರೋದು ಬಹಳ ಕಾಮನ್. ಯಾಕಂದ್ರೆ ಡಯಾಬಿಟಿಸ್ ನಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗೆ BP ಬರೋದು ಕಾಮನ್. ಅಂಡ್ ಎರಡೂ ಕೂಡ ಹಾರ್ಟ್ ಅಟ್ಯಾಕಿಗೆ ಕಾರಣ. ಸರ್, ಈಗ ಹಾಗಾದ್ರೆ ನಮ್ಮಲ್ಲಿ ಮೂಲತಃ ಇದು ನಮ್ಮಲ್ಲಿ ಒಂದು ಬೀಗ್ರೂಟ್ ಆಯ್ತು ಏನಾಯ್ತು ಅಂತಂದ್ರೆ ತಟ್ಟೆ ತುಂಬಾ ಹಾಕೊಂಡು ತಿಂತಾರೆ ಸರ್. ಅದನ್ನ ಆಕ್ಚುಲಿ ಒಳ್ಳೆ ಊಟ ಅಂತ ಅನ್ಕೊಂಡವ್ರೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಇಲ್ಲ, ಇದು ತಪ್ಪು.